ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂಥದ್ದು. 1 ಗ್ರಾಮು 18,000 18,500 ತಲುಪಿತ್ತು ಚಿನ್ನದ ಬೆಲೆ. ಇದೀಗ 14-13 ಸಾವಿರಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂಥದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂಥದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ನಲ್ಲಿದ್ದೀನಿ ಮಲ್ಲೇಶ್ವರಂನಲ್ಲಿ. ಸೊ ನೋಡ್ಬೋದು, ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಗ್ರಾಮು 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು. 20,000 ಆದರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆಯಲ್ಲಿದ್ದರು. ಆದರೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಗೋಲ್ಡು ಹಾಗೆ ತೊಗೊಳಕ್ಕೆ ಬಂದರೆ ಅಥವಾ ಏನೋ ಒಕೇಶನ್ ಇತ್ತ ಕಮ್ಮಿ ಆಯಿತು? ಕಮ್ಮಿ ಆಯ್ತಂತಲೇ ತೊಗೊಳಕ್ಕೆ ಬಂದ್ವಿ. ತುಂಬ ಕಮ್ಮಿ ಆಗಿದೆ. ಈ ಥರ ತುಂಬ ಗ್ಯಾಪಲ್ಲಿ ಆಗಿರೋದು. ಇದರಲ್ಲಿ ಅಂದರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಪ್ಲಾನ್ ಏನು ಇರಲಿಲ್ಲ ನಿಮ್ಮದು ತೊಗೊಳ್ಬೇಕು ಅಂತ ಹೇಳಿ, ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಕಮ್ಮಿ ಆಗಿದೆಯಲ್ವಾ, ಇದೇ ಬೆಟರ್. ಈಗ ಇದು ಇರುತ್ತೋ ಇಲ್ವೋ ಗೊತ್ತಿರಲ್ಲ, ಯಾಕಂದರೆ ತುಂಬ ದಿವಸ ಆದಮೇಲೆ ತುಂಬ ಅದೇ ಸ್ಟ್ಯಾಂಡ್ ಆಗಿತ್ತು. ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಈಗ ಕಮ್ಮಿ ಆಗಿದೆ. ಆ್ಯಕ್ಚುಲಿ ನಿನ್ನೆನೂ ಕಮ್ಮಿ ಆಗಿತ್ತು. ನಿನ್ನೆ ಬಂದು 2-3 ಪ್ರೈಸ್ ಚೇಂಜ್ ಆಯಿತು. ನಿನ್ನೆ ಒಂದು ದಿವಸನೇ 400 12,800 ಸಮಥಿಂಗ್ ಇತ್ತು. ಆಮೇಲೆ 400 ಕಮ್ಮಿ ಆಯಿತು. ಮತ್ತೆ 3 ರೇಟ್ ಚೇಂಜ್ ಆಗಿದೆ. ನಿನ್ನೆ ಬಂದು ವಾಪಸ್ ಹೋಗಿದ್ದೆ ನಾನು. ಮತ್ತೆ ನೋಡಿದ್ರೆ ಇವತ್ತು ಸ್ವಲ್ಪ ಡೌನ್ ಆಯಿತು. ಮತ್ತೆ ಅದಕ್ಕೆ ಇನ್ನು ತೊಗೊಳ್ಳೋಣ ಅಂತ ರೈಟ್ ಟೈಮ್ ಕರೆಕ್ಟ್ ರೈಟ್ ಟೈಮ್ ತೊಗೊಳ್ಳೋರಿಗೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಪೋತರ್ ಎರಡು ಕರೆಕ್ಟಾಗಿದೆ ಈಗ ತೊಗೊಳ್ಳೋರಿಗೆ. ಇನ್ನು ಇದಕ್ಕಂತೂ ಕಮ್ಮಿ ಆಗೋದು ಅದು ಹೇಳೋಕ್ಕಾಗಲ್ಲ ಅಷ್ಟೇ. ಈಗ ರಾಜಾಜಿನಗರಿಂದ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸುಮಾರು ದಿನಗಳಿಂದ ತೊಗೊಳಕ್ಕೆ ಆಗಿರಲಿಲ್ಲ, ಯಾಕಂದರೆ ಒಂದೇ ರೀತಿಯ ಬೆಲೆ ಇತ್ತು. ಇದೀಗ ಬೆಲೆ ಇಳಿಕೆ ಆದಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದೀವಿ. ರೈಟ್ ಟೈಮ್ ಇದು ತೊಗೊಳೋದಕ್ಕೆ ಅಂತ ಹೇಳಿ. ಸೊ ಜ್ಯುವೆಲ್ಸ್ ಶಾಪಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಜನ ಈಗಾಗಲೇ ಬೇರೆ ಬೇರೆ ಡಿಸೈನ್ಸ್ನಲ್ಲಿ ಗೋಲ್ಡನ್ನ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ರೇಟ್ ಬಂದುಬಿಟ್ಟು 22 ಕ್ಯಾರೆಟ್ ಗೋಲ್ಡಿಗೆ 12,865 ಇದೆ. 24 ಕ್ಯಾರೆಟ್ ಗೋಲ್ಡ್ಗೆ 14,096 ರೂಪಾಯಿ ಇರುವಂಥದ್ದು. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಥವಾ ಈ ಹಿಂದೆ ಏನು ಅಂದ್ಕೊಂಡಿದ್ರು ಗೋಲ್ಡನ್ನ ತೊಗೊಳ್ಬೇಕು ಅಂತ, ಅವರೆಲ್ಲರೂ ಕೂಡ ಇದು ರೈಟ್ ಟೈಮ್ ಅಂತ ಹೇಳಿ ಜ್ಯುವೆಲ್ ಶಾಪಿಗೆ ಬಂದು ಗೋಲ್ಡ್ ಪರ್ಚೇಸನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ 40% ಗೋಲ್ಡ್ ಶಾಪ್ಗಳಲ್ಲಿ ಒಂದು ವ್ಯಾಪಾರ ಹೆಚ್ಚಳ ಆಗಿರುವಂಥದ್ದು ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಚಿನ್ನದ ಬೆಲೆಯಲ್ಲಿ ಕಣ್ಣಾಮುಚ್ಚಾಲೆ ಆಟ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸತಿ ಕಮ್ಮಿ ಆಗೋದು, ಒಂದು ಸತಿ ಏರಿಕೆ ಆಗೋದು ಕೂಡ ನಿನ್ನೆಯಿಂದ ನಡೀತಾ ಇದೆ. ಅಂದರೆ ಉದಾಹರಣೆಗೆ ನಿನ್ನೆ ಚಿನ್ನದ ಬೆಲೆ ಒಂದು 200 ರೂಪಾಯಿ ಕಮ್ಮಿ ಇತ್ತು. ಬೆಳಗ್ಗೆ ಆಗೋ ಹೊತ್ತಿಗೆ ಮತ್ತೆ ಸ್ವಲ್ಪ ಜಾಸ್ತಿ ಆಯಿತು. ಇದೀಗ ಮತ್ತೆ ಕಮ್ಮಿ ಆಗಿರುವಂಥದ್ದು. ಸೊ ಈ ರೀತಿಯ ಏರಿಳಿತದ ಮಧ್ಯದಲ್ಲಿಯೇ ಮುಂದೆ ಜಾಸ್ತಿ ಆದರೆ ಹೇಗೆ, ಕಮ್ಮಿ ಇದ್ದಾಗಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಜನ ಇದೀಗ ಚಿನ್ನದ ಅಂಗಡಿಗೆ ಬಂದು ಗೋಲ್ಡ್ ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ ಅವರು ಕೂಡ ಹೇಳ್ತಾ ಇದ್ದಾರೆ, ಕಾಯಕ್ಕೆ ಹೋಗಬೇಡಿ, ಕಮ್ಮಿ ಇದ್ದಾಗ ತೊಗೊಂಡ್ಬಿಡಿ ಅಂತ ಕೂಡ ಅವರು ಸಲಹೆಗಳನ್ನು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಚಿನ್ನದ ಬೆಲೆ ಕಮ್ಮಿಯಾದಂತಹ ಬೆನ್ನಲ್ಲೇ ವ್ಯಾಪಾರ 40% ಹೆಚ್ಚಳ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂಥದ್ದು. 1 ಗ್ರಾಮು 18,000 18,500 ತಲುಪಿತ್ತು ಚಿನ್ನದ ಬೆಲೆ. ಇದೀಗ 14-13 ಸಾವಿರಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂಥದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂಥದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ನಲ್ಲಿದ್ದೀನಿ ಮಲ್ಲೇಶ್ವರಂನಲ್ಲಿ. ಸೊ ನೋಡ್ಬೋದು, ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಗ್ರಾಮು 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು. 20,000 ಆದರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆಯಲ್ಲಿದ್ದರು. ಆದರೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಗೋಲ್ಡು ಹಾಗೆ ತೊಗೊಳಕ್ಕೆ ಬಂದರೆ ಅಥವಾ ಏನೋ ಒಕೇಶನ್ ಇತ್ತ ಕಮ್ಮಿ ಆಯಿತು? ಕಮ್ಮಿ ಆಯ್ತಂತಲೇ ತೊಗೊಳಕ್ಕೆ ಬಂದ್ವಿ. ತುಂಬ ಕಮ್ಮಿ ಆಗಿದೆ. ಈ ಥರ ತುಂಬ ಗ್ಯಾಪಲ್ಲಿ ಆಗಿರೋದು. ಇದರಲ್ಲಿ ಅಂದರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಪ್ಲಾನ್ ಏನು ಇರಲಿಲ್ಲ ನಿಮ್ಮದು ತೊಗೊಳ್ಬೇಕು ಅಂತ ಹೇಳಿ, ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಕಮ್ಮಿ ಆಗಿದೆಯಲ್ವಾ, ಇದೇ ಬೆಟರ್. ಈಗ ಇದು ಇರುತ್ತೋ ಇಲ್ವೋ ಗೊತ್ತಿರಲ್ಲ, ಯಾಕಂದರೆ ತುಂಬ ದಿವಸ ಆದಮೇಲೆ ತುಂಬ ಅದೇ ಸ್ಟ್ಯಾಂಡ್ ಆಗಿತ್ತು. ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಈಗ ಕಮ್ಮಿ ಆಗಿದೆ. ಆ್ಯಕ್ಚುಲಿ ನಿನ್ನೆನೂ ಕಮ್ಮಿ ಆಗಿತ್ತು.
ನಿನ್ನೆ ಬಂದು 2-3 ಪ್ರೈಸ್ ಚೇಂಜ್ ಆಯಿತು ನಿನ್ನೆ ಒಂದು ದಿವಸನೇ. 400 12,800 ಸಮಥಿಂಗ್ ಇತ್ತು, ಆಮೇಲೆ 400 ಕಮ್ಮಿ ಆಯಿತು, ಮತ್ತೆ 3 ರೇಟ್ ಚೇಂಜ್ ಆಗಿದೆ. ನಿನ್ನೆ ಬಂದು ವಾಪಸ್ ಹೋಗಿದ್ದೆ ನಾನು, ಮತ್ತೆ ನೋಡಿದ್ರೆ ಇವತ್ತು ಸ್ವಲ್ಪ ಡೌನ್ ಆಯಿತು, ಮತ್ತೆ ಅದಕ್ಕೆ ಇನ್ನು ತಗೊಳ್ಳೋಣ ಅಂತ ಬೈ. ರೈಟ್ ಟೈಮ್ ರೈಟ್ ಟೈಮ್, ಕರೆಕ್ಟ್ ರೈಟ್ ಟೈಮ್ ತಗೊಳ್ಳೋರಿಗೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಪೋತರ್ ಎರಡು ಕರೆಕ್ಟಾಗಿದೆ ಈಗ ತಗೊಳ್ಳೋರಿಗೆ. ಇನ್ನು ಇದಕ್ಕಿಂತೂ ಕಮ್ಮಿ ಆಗೋದು ಅದು ಹೇಳೋಕ್ಕಾಗಲ್ಲ ಅಷ್ಟೇ. ಈಗ ರಾಜಾಜಿನಗರಿಂದ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸುಮಾರು ದಿನಗಳಿಂದ ತಗೊಳಕ್ಕೆ ಆಗಿರಲಿಲ್ಲ, ಯಾಕಂದರೆ ಒಂದೇ ರೀತಿಯ ಬೆಲೆ ಇತ್ತು. ಇದೀಗ ಬೆಲೆ ಇಳಿಕೆ ಆದಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದೀವಿ, ರೈಟ್ ಟೈಮ್ ಇದು ತಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ಜ್ಯುವೆಲ್ಸ್ ಶಾಪಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಜನ ಈಗಾಗಲೇ ಬೇರೆ ಬೇರೆ ಡಿಸೈನ್ಸ್ನಲ್ಲಿ ಗೋಲ್ಡನ್ನ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ರೇಟ್ ಬಂದುಬಿಟ್ಟು 22 ಕ್ಯಾರೆಟ್ ಗೋಲ್ಡಿಗೆ 12,865 ಇದೆ. 24 ಕ್ಯಾರೆಟ್ ಗೋಲ್ಡ್ಗೆ 14,096 ರೂಪಾಯಿ ಇರುವಂಥದ್ದು. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಥವಾ ಈ ಹಿಂದೆ ಏನು ಅಂದ್ಕೊಂಡಿದ್ರು ಗೋಲ್ಡನ್ನ ತಗೊಳ್ಬೇಕು ಅಂತ, ಅವರೆಲ್ಲರೂ ಕೂಡ ಇದು ರೈಟ್ ಟೈಮ್ ಅಂತ ಹೇಳಿ ಜ್ಯುವೆಲ್ ಶಾಪಿಗೆ ಬಂದು ಗೋಲ್ಡ್ ಪರ್ಚೇಸನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ 40% ಗೋಲ್ಡ್ ಶಾಪ್ಗಳಲ್ಲಿ ಒಂದು ವ್ಯಾಪಾರ ಹೆಚ್ಚಳ ಆಗಿರುವಂಥದ್ದು ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಚಿನ್ನದ ಬೆಲೆಯಲ್ಲಿ ಕಣ್ಣಾಮುಚ್ಚಾಲೆ ಆಟ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸತಿ ಕಮ್ಮಿ ಆಗೋದು, ಒಂದು ಸತಿ ಏರಿಕೆ ಆಗೋದು ಕೂಡ ನಿನ್ನೆಯಿಂದ ನಡೀತಾ ಇದೆ. ಅಂದರೆ ಉದಾಹರಣೆಗೆ ನಿನ್ನೆ ಚಿನ್ನದ ಬೆಲೆ ಒಂದು 200 ರೂಪಾಯಿ ಕಮ್ಮಿ ಇತ್ತು, ಬೆಳಿಗ್ಗೆ ಆಗೋ ಹೊತ್ತಿಗೆ ಮತ್ತೆ ಸ್ವಲ್ಪ ಜಾಸ್ತಿ ಆಯಿತು, ಇದೀಗ ಮತ್ತೆ ಕಮ್ಮಿ ಆಗಿರುವಂಥದ್ದು. ಸೊ ಈ ರೀತಿಯ ಏರಿಳಿತದ ಮಧ್ಯದಲ್ಲಿಯೇ ಮುಂದೆ ಜಾಸ್ತಿ ಆದರೆ ಹೇಗೆ, ಕಮ್ಮಿ ಇದ್ದಾಗಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಜನ ಇದೀಗ ಚಿನ್ನದ ಅಂಗಡಿಗೆ ಬಂದು ಗೋಲ್ಡ್ ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ ಅವರು ಕೂಡ ಹೇಳ್ತಾ ಇದ್ದಾರೆ, ಕಾಯಕ್ಕೆ ಹೋಗಬೇಡಿ, ಕಮ್ಮಿ ಇದ್ದಾಗ ತೊಗೊಂಡ್ಬಿಡಿ ಅಂತ ಕೂಡ ಅವರು ಸಲಹೆಗಳನ್ನು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಚಿನ್ನದ ಬೆಲೆ ಕಮ್ಮಿಯಾದಂತಹ ಬೆನ್ನಲ್ಲೇ ವ್ಯಾಪಾರ 40% ಹೆಚ್ಚಳ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂಥದ್ದು. 1 ಗ್ರಾಮು 18,000-18,500 ತಲುಪಿತ್ತು ಚಿನ್ನದ ಬೆಲೆ, ಇದೀಗ 14,000-13 ಸಾವಿರಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂಥದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂಥದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ನಲ್ಲಿದ್ದೀನಿ ಮಲ್ಲೇಶ್ವರಂನಲ್ಲಿ. ಸೊ ನೋಡ್ಬೋದು, ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಗ್ರಾಮು 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು, 20,000 ಆದರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆಯಲ್ಲಿದ್ದರು. ಆದರೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಗೋಲ್ಡು ಹಾಗೆ ತೊಗೊಳಕ್ಕೆ ಬಂದರೆ ಅಥವಾ ಏನೋ ಒಕೇಶನ್ ಕಮ್ಮಿ ಆಯ್ತಂತಾನೆ ತೊಗೊಳಕ್ಕೆ ಬಂದ್ವಿ. ತುಂಬ ಕಮ್ಮಿ ಆಗಿದೆ, ಈ ಥರ ತುಂಬ ಗ್ಯಾಪಲ್ಲಿ ಆಗಿರೋದು. ಇದರಲ್ಲಿ ಅಂದರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಪ್ಲಾನ್ ಏನು ಇರಲಿಲ್ಲ ನಿಮ್ಮದು ತೊಗೊಳ್ಬೇಕು ಅಂತ ಹೇಳಿ, ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಕಮ್ಮಿ ಆಗಿದೆಯಲ್ವಾ, ಇದೇ ಬೆಟರ್. ಈಗ ಇದು ಇರುತ್ತೋ ಇಲ್ವೋ ಗೊತ್ತಿರಲ್ಲ, ಯಾಕಂದರೆ ತುಂಬ ದಿವಸ ಆದಮೇಲೆ ತುಂಬ ಅದೇ ಸ್ಟ್ಯಾಂಡ್ ಆಗಿತ್ತು. ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ, ಈಗ ಕಮ್ಮಿ ಆಗಿದೆ. ಆ್ಯಕ್ಚುಲಿ ನಿನ್ನೆನೂ ಕಮ್ಮಿ ಆಗಿತ್ತು. ನಿನ್ನೆ ಬಂದು 2-3 ಪ್ರೈಸ್ ಚೇಂಜ್ ಆಯಿತು ನಿನ್ನೆ ಒಂದು ದಿವಸನೇ. 400 12,800 ಸಮಥಿಂಗ್ ಇತ್ತು, ಆಮೇಲೆ 400 ಕಮ್ಮಿ ಆಯಿತು, ಮತ್ತೆ 3 ರೇಟ್ ಚೇಂಜ್ ಆಗಿದೆ. ನಿನ್ನೆ ಬಂದು ವಾಪಸ್ ಹೋಗಿದ್ದೆ ನಾನು, ಮತ್ತೆ ನೋಡಿದ್ರೆ ಇವತ್ತು ಸ್ವಲ್ಪ ಡೌನ್ ಆಯಿತು, ಮತ್ತೆ ಅದಕ್ಕೆ ಇನ್ನು ತಗೊಳ್ಳೋಣ ಅಂತ ಬೈ. ರೈಟ್ ಟೈಮ್ ರೈಟ್ ಟೈಮ್, ಕರೆಕ್ಟ್ ರೈಟ್ ಟೈಮ್ ತಗೊಳ್ಳೋರಿಗೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಪೋತರ್ ಎರಡು ಕರೆಕ್ಟಾಗಿದೆ ಈಗ ತಗೊಳ್ಳೋರಿಗೆ. ಇನ್ನು ಇದಕ್ಕಿಂತೂ ಕಮ್ಮಿ ಆಗೋದು ಅದು ಹೇಳೋಕ್ಕಾಗಲ್ಲ ಅಷ್ಟೇ. ಈಗ ರಾಜಾಜಿನಗರಿಂದ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸುಮಾರು ದಿನಗಳಿಂದ ತೊಗೊಳಕ್ಕೆ ಆಗಿರಲಿಲ್ಲ, ಯಾಕಂದರೆ ಒಂದೇ ರೀತಿಯ ಬೆಲೆ ಇತ್ತು. ಇದೀಗ ಬೆಲೆ ಇಳಿಕೆ ಆದಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದೀವಿ, ರೈಟ್ ಟೈಮ್ ಇದು ತೊಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ಜ್ಯುವೆಲ್ಸ್ ಶಾಪಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಜನ ಈಗಾಗಲೇ ಬೇರೆ ಬೇರೆ ಡಿಸೈನ್ಸ್ನಲ್ಲಿ ಗೋಲ್ಡನ್ನ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ರೇಟ್ ಬಂದುಬಿಟ್ಟು 22 ಕ್ಯಾರೆಟ್ ಗೋಲ್ಡಿಗೆ 12,865 ಇದೆ. 24 ಕ್ಯಾರೆಟ್ ಗೋಲ್ಡ್ಗೆ 14,096 ರೂಪಾಯಿ ಇರುವಂಥದ್ದು. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್
ಇನ್ವೆಸ್ಟ್ ಮಾಡೋಣ ಅಥವಾ ಈ ಹಿಂದೆ ಏನು ಅಂದ್ಕೊಂಡಿದ್ರು ಗೋಲ್ಡನ್ನ ತೊಗೊಳ್ಬೇಕು ಅಂತ ಅವರೆಲ್ಲರೂ ಕೂಡ ಇದು ರೈಟ್ ಟೈಮ್ ಅಂತ ಹೇಳಿ ಜ್ಯುವೆಲ್ ಶಾಪಿಗೆ ಬಂದು ಗೋಲ್ಡ್ ಪರ್ಚೇಸನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ 40% ಗೋಲ್ಡ್ ಶಾಪ್ಗಳಲ್ಲಿ ಒಂದು ವ್ಯಾಪಾರ ಹೆಚ್ಚಳ ಆಗಿರುವಂಥದ್ದು ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಚಿನ್ನದ ಬೆಲೆಯಲ್ಲಿ ಕಣ್ಣಾಮುಚ್ಚಾಲೆ ಆಟ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದ್ಸತಿ ಕಮ್ಮಿ ಆಗೋದು, ಒಂದ್ಸತಿ ಏರಿಕೆ ಆಗೋದು ಕೂಡ ನಿನ್ನೆಯಿಂದ ನಡೀತಾ ಇದೆ. ಅಂದರೆ ಉದಾಹರಣೆಗೆ ನಿನ್ನೆ ಚಿನ್ನದ ಬೆಲೆ ಒಂದು 200 ರೂಪಾಯಿ ಕಮ್ಮಿ ಇತ್ತು, ಬೆಳಿಗ್ಗೆ ಆಗೋ ಹೊತ್ತಿಗೆ ಮತ್ತೆ ಸ್ವಲ್ಪ ಜಾಸ್ತಿ ಆಯಿತು, ಇದೀಗ ಮತ್ತೆ ಕಮ್ಮಿ ಆಗಿರುವಂಥದ್ದು. ಸೊ ಈ ರೀತಿಯ ಏರಿಳಿತದ ಮಧ್ಯದಲ್ಲಿಯೇ ಮುಂದೆ ಜಾಸ್ತಿ ಆದರೆ ಹೇಗೆ, ಕಮ್ಮಿ ಇದ್ದಾಗಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಜನ ಇದೀಗ ಚಿನ್ನದ ಅಂಗಡಿಗೆ ಬಂದು ಗೋಲ್ಡ್ ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ ಅವರು ಕೂಡ ಹೇಳ್ತಾ ಇದ್ದಾರೆ, ಕಾಯಕ್ಕೆ ಹೋಗಬೇಡಿ, ಕಮ್ಮಿ ಇದ್ದಾಗ ತೊಗೊಂಡ್ಬಿಡಿ ಅಂತ ಕೂಡ ಅವರು ಸಲಹೆಗಳನ್ನು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಚಿನ್ನದ ಬೆಲೆ ಕಮ್ಮಿಯಾದಂತಹ ಬೆನ್ನಲ್ಲೇ ವ್ಯಾಪಾರ 40% ಹೆಚ್ಚಳ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.